ರಿಜಿಜು ಹೇಳಿದ್ದಾರೆ. ಲೋಕಸಭೆಯಲ್ಲಿ ವಿಪಕ್ಷಗಳಿಗೆ ಕಿರಣ್ ರಿಜಿಜು ಭರವಸೆ ಕೊಟ್ಟಿದ್ದಾರೆ. ಪ್ರಕರಣದ ಕುರಿತು ಚರ್ಚೆಗೆ ಆಸ್ಪದ ನೀಡುವಂತೆ ಸಚಿವರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಕಿರಣ್ ರಿಜಿಜು ಮನವಿಗೆ ಬೆಲೆ ಕೊಟ್ಟಿಲ್ಲ ವಿಪಕ್ಷಗಳ ಸದಸ್ಯರು. ಪ್ರಧಾನಿ ಮೋದಿ ಅವರೇ ನೀಟ್ ಲೀಕ್ ಬಗ್ಗೆ ಮಾತನಾಡಿದ್ದಾರೆ. ಪ್ರಧಾನಿ ಮೋದಿ ಅವರೇ ಕಠಿಣ ಕ್ರಮದ ಭರವಸೆಯನ್ನ ನೀಡಿದ್ದಾರೆ. ಈ ಕುರಿತು ಲೋಕಸಭೆಯಲ್ಲಿ ಚರ್ಚೆ ನಡೆಯಬೇಕಾದ್ದು ಅತ್ಯಗತ್ಯ. ಸುಗಮ ಕಲಾಪಕ್ಕೆ ಅವಕಾಶ ಕೊಡಿ, ವಿಪಕ್ಷಗಳಿಗೆ ರಿಜಿಜು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಮುಂದೂಡಿಕೆ ಬಳಿಕ ಪುನರಾರಂಭವಾದ ಕಲಾಪದಲ್ಲೂ ಕೋಲಾಹಲ ಸೃಷ್ಟಿಯಾಗಿದೆ. ವಿಪಕ್ಷ ಸದಸ್ಯರಿಗೆ ಚರ್ಚೆಗೆ ಆಸ್ಪದ ಕೊಡಿ ಅಥವಾ ಚರ್ಚೆಗೆ ಅವಕಾಶ ಕೊಡಿ ಅನ್ನೋ ನಿಟ್ಟಿನಲ್ಲಿ ಮನವಿಯನ್ನ ಮಾಡಿಕೊಂಡಿರುವುದು. ಜೊತೆಗೆ ಈ ನೀಟ್ ಅಕ್ರಮದಲ್ಲಿ ಭಾಗಿಯಾದವರಿಗೆ ಕಠಿಣ ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ, ಜೊತೆಗೆ ತನಿಖೆಯನ್ನು ಮಾಡಿಸಲಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಮಾತಾಡಿದ್ದಾರೆ. ಬಟ್ ಇದೇ ಮಾತನ್ನು ಈ ಹಿಂದೆನೇ ಹೇಳಿದರೆ ಮೇ ಬಿ ಇಷ್ಟೆಲ್ಲ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇರಲಿಲ್ಲ ಅನಿಸುತ್ತೆ. ನಾವೇ ತನಿಖೆ ಮಾಡ್ತೀವಿ ಅಂತ ಹೇಳಿದರೆ ऐसे अब ये व्यवहार हमारे संसदीय परंपरा के प्रतिकूल है, ये ठीक नहीं है. अगर आप सदन ऐसे बाधित करेंगे, आप सदन चलाना नहीं चाहते हैं, सदन चलने नहीं दे रहा है, ये ठीक नहीं है. सभा की कार्यवाही 2 बजे तक के लिए स्थगित की जाती है. मैंने कल भी प्रयास किया, अब भी प्रयास कर रहा हूं कि सदन इसೀಗ ಲೋಕಸಭೆ ಕಲಾಪ ಮತ್ತೆ ಮುಂದೂಡಿಕೆಯಾಗಿದೆ. ಬೆಳಗ್ಗೆ 11 ಗಂಟೆಗೆ ಸ್ಟಾರ್ಟ್ ಆದರೆ ಎರಡನೇ ಬಾರಿ ಈಗ ಮುಂದೂಡಿಕೆ ಆಗ್ತಾ ಇರೋದು. ಸದನದ ಬಾವಿಗಿಳಿದು ವಿಪಕ್ಷಗಳ ಸದಸ್ಯರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಸೊ ಆ ನಿಟ್ಟಿನಲ್ಲಿ ಇದು ಇಲ್ಲಿಗೆ ಮುಗಿಯೋ ಲಕ್ಷಣಗಳಂತೂ ಇಲ್ಲ. ಜೊತೆಗೆ ಇಲ್ಲಿ ಮಾತುಕತೆಗೆ ಯಾರೂ ಕೂಡ ರೆಡಿ ಇಲ್ಲ ಅನ್ನೋದು ಗೊತ್ತಾಗ್ತಾ ಇರೋದು ಸ್ಪಷ್ಟವಾಗಿ. ಸೊ ಆ ನಿಟ್ಟಿನಲ್ಲಿ ಇದೇ ರೀತಿಯಾಗಿ ಹೋದರೆ ಯಾವಾಗ ಇದೆಲ್ಲ ಮುಗಿಯುತ್ತೆ ಅನ್ನೋದೊಂದು ಪ್ರಶ್ನೆ ಅಂತೂ ಇದ್ದೇ ಇದೆ. ಜೊತೆಗೆ ಕಿರಣ್ ರಿಜಿಜು ಭಾಳ ಸ್ಪಷ್ಟವಾಗಿ ಹೇಳಿದರು, ಈಗ ಚರ್ಚೆ ಮಾಡಲೇಬೇಕು, ಜೊತೆಗೆ ನಾವು ಕಠಿಣ ಕ್ರಮವನ್ನು ತೆಗೆದುಕೊಳ್ಳುತ್ತೇವೆ, ಅದಾದ ನಂತರ ತನಿಖೆಯನ್ನು ಕೂಡ ಮಾಡಿಸ್ತೇವೆ ಅನ್ನೋ ನಿಟ್ಟಿನಲ್ಲಿ ಹೇಳಿದ್ದಾರೆ. ಆದರೂ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಲೇಬೇಕು ಅನ್ನೋದು ವಿಪಕ್ಷಗಳ ಒತ್ತಾಯ ಆಗಿರೋದು. ಸೊ ಆ ನಿಟ್ಟಿನಲ್ಲಿ ಏನು ಮಾಡ್ತಾರೆ ಅನ್ನೋದು ಒಂದು ಪ್ರಶ್ನೆ ಇದ್ದೇ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್. ನ್ಯೂಸ್ ಡೆಸ್ಕಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ದಿಲೀಪ್, ನೋಡಿ, ಕಿರಣ್ ರಿಜಿಜು ಭಾಳ ಸ್ಪಷ್ಟವಾಗಿ ಹೇಳಿದರು, ನಾವು ಇದರ ಬಗ್ಗೆ ತನಿಖೆ ಮಾಡಿಸ್ತೀವಿ ಅಂದರೆ ನರೇಂದ್ರ ಮೋದಿ ಅವರು ಕೂಡ ಹೇಳಿದ್ದಾರೆ ಅಂತ ಹೇಳಿ. ಇದೇ ಮಾತನ್ನು ಕಳೆದ 10-15 ದಿನಗಳ ಮುಂಚೆ ಹೇಳಿದರೆ ಇಷ್ಟೆಲ್ಲ ಆಗ್ತಾ ಇತ್ತಾ ಅಂತ? ಖಂಡಿತ ರಾಮ್, ಏನಂದರೆ ಲೋಕಸಭೆ ಮತ್ತು ರಾಜ್ಯಸಭಾ ಕಲಾಪಗಳು ಇವತ್ತು ಬೆಳಗ್ಗೆ 11 ಗಂಟೆಗೆ ಏನು ಆರಂಭ ಆಯಿತು, ಆಗಲೂ ಕೂಡ ವಿಪಕ್ಷಗಳ ಸದಸ್ಯರು ಆಗ್ರಹ ಮಾಡ್ತಿರೋದು ಒಂದೇ, ಯಾವುದೇ ಕಾರಣಕ್ಕೂ ನಾವು ಈ ನೀಟ್ ಅಕ್ರಮದ ಬಗ್ಗೆ ನೇರವಾಗಿ ಚರ್ಚೆಗೆ ಭಾಗಿಯಾಗೋದಿಲ್ಲ. ಮೊದಲಿಗೆ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಕೊಡಬೇಕು. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಬಳಿಕವಷ್ಟೇ ನಾವು ಈ ಕುರಿತಾದ ಒಂದು ಚರ್ಚೆಗೆ ಭಾಗವಹಿಸ್ತೀವಿ. ಒಂದು ಅರ್ಥಪೂರ್ಣವಾದ ಚರ್ಚೆ ನಡೀಬೇಕಾದ ಅಗತ್ಯ ಇದೆ. ನೀಟ್ ಅಕ್ರಮದ ಬಗ್ಗೆ ನಾವು ಭಾಗಿಯಾಗ್ತೀವಿ ಅಂತ ಹೇಳ್ಬಿಟ್ಟು ಸ್ಪಷ್ಟವಾಗಿ ಹೇಳಿದರು. ಆದರೆ ಈ ರಾಜೀನಾಮೆ ಬಗ್ಗೆ ಕೇಂದ್ರ ಸರ್ಕಾರ ಇದುವರೆಗೂ ಯಾವುದೇ ಒಂದು ತೀರ್ಮಾನಕ್ಕೆ ಬಂದಿಲ್ಲ. ಆದರೆ ಈಗ 12 ಗಂಟೆಗೆ ಏನು ಕಲಾಪ ಮುಂದೂಡಿಕೆ ಆಯಿತು, 12 ಗಂಟೆಗೆ ಮತ್ತೆ ಆರಂಭ ಆದಾಗಲೂ ಕೂಡ ಕಿರಣ್ ರಿಜಿಜು ಅವರು ಬೇರೆ ಬೇರೆ ಮಸೂದೆಗಳ ಕುರಿತಾಗಿ ಪ್ರಸ್ತಾಪ ಮಾಡಿದ್ರು ಅದರ ಚರ್ಚೆ ಆರಂಭ ಆಗಲೇ ಇಲ್ಲ. ವಿಪಕ್ಷಗಳ ಸದಸ್ಯರು ನೀಟ್ ಕುರಿತಾಗಿ ಘೋಷಣೆ ಕೂಗೋಕ್ಕೆ ಶುರು ಮಾಡಿದ್ರು. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅಂತ ಪದೇ ಆಗ್ರಹ ಮಾಡಿದ್ರು. ಈ ಸಂದರ್ಭದಲ್ಲಿ ಮಾತಾಡಿದಂಥ ಕಿರಣ್ ರಿಜಿಜು ಅವರು ಏನೊಂದು ನೀಟ್ ಅಕ್ರಮ ಕುರಿತಾಗಿ ಯಾರ್ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ತೀವಿ ಅಂತ ಪ್ರಧಾನಿಯವರೇ ಭರವಸೆ ಕೊಟ್ಟಿದ್ದಾರೆ. ಈಗ ನಾವು ಅದ್ರ ಬಗ್ಗೆ ಚರ್ಚೆ ನಡೆಸಬೇಕಾಗಿದೆ, ಚರ್ಚೆ ನಡೆಸೋದು ತುಂಬ ಅಗತ್ಯ ಇದೆ ಅಂತ ಹೇಳಿದ್ರು. ಇಷ್ಟಾದರೂ ಕೂಡ ಕಿರಣ್ ರಿಜಿಜು ಅವರ ಮಾತಿಗೆ ವಿಪಕ್ಷ ಸದಸ್ಯರು ಬೆಲೆ ಕೊಡಲಿಲ್ಲ. ಇಷ್ಟಾದ್ರೂ ಪ್ರಶ್ನೋತ್ತರ ಕಲಾಪ ಇರಲಿ, ಬೇರೆ ಕಲಾಪಗಳನ್ನು ಆರಂಭ ಮಾಡೋದಕ್ಕೆ ಸ್ಪೀಕರ್ ಪ್ರಯತ್ನ ಪಟ್ಟರೂ ಕೂಡ ನಿರಂತರವಾಗಿ ಸ್ಪೀಕರ್ ವಿರುದ್ಧನೂ ಘೋಷಣೆಗಳನ್ನ ಕೂಗಿದ್ರು, ಸರ್ಕಾರದ ವಿರುದ್ಧ ಮತ್ತು ಧರ್ಮೇಂದ್ರ ಪ್ರಧಾನ್ ವಿರುದ್ಧ ಘೋಷಣೆ ಕೂಗಿದ್ರು. ಹೀಗಾಗಿ ಅನಿವಾರ್ಯವಾಗಿ ಲೋಕಸಭಾ ಕಲಾಪವನ್ನು ಮಧ್ಯಾಹ್ನ 2 ಗಂಟೆಗೆ ಮುಂದೂಡಿಕೆ ಮಾಡಲಾಗಿದೆ. ಇದು ಒಂದು ಕಡೆ ಆದರೆ, ಇತ್ತ ಜಂತರ್ ಮಂತರ್ನಲ್ಲೂ ಕೂಡ ಇದೇ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಏನೊಂದು ಅಭಿಜಿತ್ ದೀಪ್ಕೆ ಇದ್ದಾರೆ, CJP ಮುಖ್ಯಸ್ಥ, ಅವರು ಹೇಳ್ತಿರೋದು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯೇ ನಮಗೆ ಮೊದಲ
ಒಂದು ಷರತ್ತು, ಆ ಷರತ್ತಿಂದ ನಾವು ಹಿಂದೆ ಸರಿಯೋ ಪ್ರಶ್ನೆನೇ ಇಲ್ಲ ಅಂತೇಳಿ. ಯಾಕೆಂದರೆ ಸೋನಂ ವಾಂಗ್ಚುಕ್ ಅವರು ನಿನ್ನೆ ಅಷ್ಟೇ ತಮ್ಮ ಉಪಸತ್ಯಾಗ್ರಹವನ್ನು ಕೈ ಬಿಡಬೇಕು ಅಂದರೆ ಒಂದು ಪ್ರಧಾನ ಷರತ್ತಿದೆ, ಏನಂದರೆ ವಿದ್ಯಾರ್ಥಿಗಳ ವಿರುದ್ಧ ನೀವು ಯಾವುದೇ ಕಾರಣಕ್ಕೂ ಅವರು ದೊಡ್ಡ ಮಟ್ಟದ ಪ್ರತಿಭಟನೆ ನಡೆಸಿದ್ರು, ಅವ್ರ ವಿರುದ್ಧ ನೀವು ಕಾನೂನು ಕ್ರಮ ಕೈಗೊಳ್ಳಬಾರ್ದು ಅನ್ನೋ ಷರತ್ತನ್ನು ವಿಧಿಸಿದ್ರು. ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ನಂತರದ ಆದ್ಯತೆ ಆಗಿತ್ತು. ಆದರೆ ಇದೀಗ CJP ಹೇಳ್ತಿರೋದು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯೇ ನಮಗೆ ಪ್ರಧಾನ ಆದ್ಯತೆ ಅಂತ CJP ಕೂಡ ಹೇಳ್ತಿದೆ. ಒಟ್ಟಿನಲ್ಲಿ ಈ ಒಂದು ಬೆಳವಣಿಗೆಗಳನ್ನ ಗಮನಿಸಿದ್ರೆ ವಿಪಕ್ಷಗಳು ಏನು ಹೇಳ್ತಿದ್ದಾವೋ CJP ಏನು ಹೇಳ್ತಿದೆಯೋ ಆ ಎರಡೂ ಷರತ್ತುಗಳು 100% ಸಾಮ್ಯತೆ ಇದೆ ಅಂತ ಕಂಡು ಬರ್ತಿದೆ. ರಾಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ದಿಲೀಪ್.